ಎಲ್ಲ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದು ತುಂಬಾನೇ ಚೆನ್ನಾಗಿರುವಂತಹ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. 6ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ ಒಂದು ತರಗತಿಯ ಕ್ಲಾಸ್ ಆಗಿದೆ. ಪಾಠದ ಹೆಸರು ಬಂದು ಧನ್ಯವಾದ ಹೇಳಿದ ಕೊಕ್ಕರೆ. ಡಾಕ್ಟರ್ ಅನುಪಮ ನಿರಂಜನ ಅವರು ಬರೆದಿರ್ತಕ್ಕಂತಹ ಅದ್ಭುತ ಕಥೆಯನ್ನು ಒಳಗೊಂಡಂತಹ ಗದ್ಯ ಭಾಗ ಇದು. ಹಾಗಾದರೆ ಈ ಧನ್ಯವಾದ ಅಂದರೆ ಏನು? ಧನ್ಯವಾದ ಅಂದರೆ ಥ್ಯಾಂಕ್ಸ್ ಹೇಳುವಂತಹದ್ದು ಅಥವಾ ನಮಸ್ಕಾರ ಹೇಳುವಂತಹದ್ದು. ನಾವು ತರಗತಿಯ ಒಳಗಡೆ ಬಂದ ತಕ್ಷಣ ಗುರುಗಳಿಗೆ ನಾವೇನು ಹೇಳ್ತೀವಿ? ನಮ್ಮ ತರಗತಿಗೆ ಸ್ವಾಗತ ಅಂತೀವಿ ಅಥವಾ ಶುಭೋದಯ ಗುರುಗಳೇ ಅಂತೀವಿ ಅಲ್ವಾ. ಇಲ್ಲಿ ಧನ್ಯವಾದ ಅಂದರೆ ನೀವು ಕ್ಲಾಸ್ ಎಲ್ಲ ಮುಗಿದ ಮೇಲೆ ಥ್ಯಾಂಕ್ ಯು ಟೀಚರ್ ಅಂತ ಹೇಳ್ತೀರ ಅಲ್ವಾ. ಅದನ್ನೇ ಕನ್ನಡದಲ್ಲಿ ಧನ್ಯವಾದಗಳು ಗುರುಗಳೇ ಅಂತ ಹೇಳುವಂತಹದ್ದು. ಓಕೆ, ಇಲ್ಲಿ ಧನ್ಯವಾದ ಹೇಳ್ತಾ ಇದೆ ಯಾರಿಗೆ ಅಂದರೆ ಕೊಕ್ಕರೆಗೆ. ಕೊಕ್ಕರೆನ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಸ್ಟೋರ್ಕ್ ಅಂತಾರೆ. ಓಕೆ, ಈ ಕೊಕ್ಕರೆಗೆ ಸ್ಟೋರ್ಕ್ ಅಂತಾರೆ ಅಥವಾ ನೀವು ಸ್ಟಾರ್ಕ್ ಅಂತ ಪ್ರೊನೌನ್ಸಿಯೇಷನ್ನು ನೀವು ಡಿಫ್ರೆಂಟಾಗಿಯೇ ಮಾಡ್ತೀರಾ. ಸ್ಟೋರ್ಕ್ ಅಂದರೆ ಏನು? ಕೊಕ್ಕರೆ ಇಲ್ಲಿ. ಓಕೆ, ಈ ಕೊಕ್ಕರೆಗೆ ಧನ್ಯವಾದ ಹೇಳ್ತಾರೆ. ಯಾರು ಯಾವಾಗ ಹೇಳ್ತಾರೆ, ಏತಕ್ಕಾಗಿ ಧನ್ಯವಾದ ಹೇಳ್ತಾರೆ, ಇದೆಲ್ಲ ಕೂಡ ನಾವು ಈ ಪಾಠದಲ್ಲಿ ತುಂಬಾ ಚೆನ್ನಾಗಿ ತಿಳ್ಕೊಳ್ತೀವಿ. ಓಕೆ, ಈ ಪಾಠ ಬರೆದವರು ಯಾರು ಅಂದರೆ ಡಾಕ್ಟರ್ ಅನುಪಮ ನಿರಂಜನ ಅವರು. ಓಕೆ, ಇವರೊಬ್ಬ ಫೇಮಸ್ ಪೋಯೆಟ್, ಕವಿ. ಓಕೆ, ಇವರು ಬರೆದಿರುವಂತಹ ಪಾಠನೇ ಈ ಧನ್ಯವಾದ ಹೇಳಿದಂತಹ ಕೊಕ್ಕರೆ. ಓಕೆ, ಪಾಠಕ್ಕೆ ಹೋಗೋಣ. ಪಾಠದ ರಚನೆಕಾರರು ಯಾರು ಅಂದರೆ ಡಾಕ್ಟರ್ ಅನುಪಮ ನಿರಂಜನ ಅವರು. ಓಕೆ, ಈಗ ಈ ಕತೆ ಏನು ಅಂದರೆ ಒಂದೂರಲ್ಲಿ ಒಬ್ಬ ಬಡ ದಂಪತಿಗಳು ಇದ್ದರು. ಒಂದೂರಲ್ಲಿ ಬಡ ರೈತ ದಂಪತಿಗಳು ಇದ್ದರು. ದಂಪತಿಗಳು ಅಂದರೆ ದೆರ್ ವಾಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್, ದವರ್ ಎ ಫಾರ್ಮರ್. ಆ ಒಂದು ಗಂಡ ಹೆಂಡತಿ ಒಂದೂರಲ್ಲಿ ವಾಸ ಮಾಡ್ತಾ ಇದ್ರು. ದವರ್ ಲೀವ್ಡ್ ಇನ್ ಒನ್ ವಿಲೇಜ್. ಅವರಿಗೆ ಹರಿ ಅಂತಕ್ಕಂತಹ ಒಬ್ಬ ಮಗ ಇದ್ನು. ದೇವರ್ ಹ್ಯಾವಿಂಗ್ ಒನ್ ಸನ್ ಕಾಲ್ಡ್ ಹರಿ. ಅವನು ಎಂತಹವನು ಅಂದರೆ ಈಸ್ ವೆರಿ ಗುಡ್ ಬಾಯ್. ಅವನು ತುಂಬ ಸದ್ಗುಣವುಳ್ಳವನು. ಸದ್ಗುಣ ಮೀನ್ಸ್ ಈ ವಾಸ್ ಹ್ಯಾವಿಂಗ್ ವೆರಿ ಗುಡ್ ಕ್ಯಾರೆಕ್ಟರ್. ಆ್ಯಂಡ್ ಕರುಣಾಳು. ಕರುಣಾಳು ಅಂದರೆ ಏನು ಗೊತ್ತಾ? ಈ ವಾಸ್ ವೆರಿ ಕೈಂಡ್ ಚೈಲ್ಡ್, ಕೈಂಡ್ ಬಾಯ್ ಆಗಿರ್ತಾನೆ. ಒಂದಿನ ಅವನು ಕೊಳ ಒಂದರ ಬಳಿ ಹೋಗ್ತಾ ಇರ್ತಾನೆ. ಒನ್ಸ್ ಈ ವಾಸ್ ಗೋಯಿಂಗ್ ನಿಯರ್ ದ ಲೇಕ್. ಹುಲ್ಲಿನ ಮೇಲೆ ಈ ಸಾ ಒನ್ ಬಿಳಿ ಕೊಕ್ಕರೆ. ಓಕೆ, ಕೊಕ್ಕರೆ ಮೀನ್ಸ್ ಸ್ಟೋರ್ಕ್. ಒಂದು ಕೊಕ್ಕರೆಯನ್ನು ನೋಡ್ತಾನೆ, ಅದು ಅಲ್ಲಿ ಬಿದ್ದಿರುತ್ತೆ. ಅವನು ಕನಿಕರದಿಂದ ಈಸ್ ಬೇಸಿಕಲಿ ಈಸ್ ಎ ಕೈಂಡ್ ಬಾಯ್. ಈ ಸಾ ದಟ್ ಸ್ಟೋರ್ಕ್ ಆ್ಯಂಡ್ ಈ ಪಿಕ್ ದಟ್. ಕನಿಕರದಿಂದ ಬಾಗಿ ನೋಡಿದಾಗ ಅಂದರೆ ಈ ಸಾದ ಕೊಕ್ಕರೆ ವೆರಿ ಕೈಂಡ್ಲಿ. ಅದರ ಮೈಯೊಳಗೆ ತುಂಬ ಬಾಣ ಚುಚ್ಚಿತ್ತು. ಬಾಣ ಮೀನ್ಸ್ ಬೋ ಆ್ಯಂಡ್ ಆ್ಯರೋ ಅಂತೀವಲ್ವ. ಬೋಯಿಂದ ಬಿಡ್ತಕ್ಕಂತಹ ಆ್ಯರೋ ತುಂಬ ಅದಕ್ಕೆ ಚುಚ್ಕೊಂಡಿತ್ತು. ಅದನ್ನು ನೋಡ್ತಾನೆ ಹರಿ. ಮೆಲ್ಲನೆ ಈ ರಿಮೂವ್ ದ ಬಾಣವನ್ನು ಅವನು ರಿಮೂವ್ ಮಾಡ್ತಾನೆ. ಬಾಣಗಳನ್ನೆಲ್ಲ ಕೂಡ ಅವನು ರಿಮೂವ್ ಮಾಡ್ತಾನೆ. ಅದಾದಮೇಲೆ ಆ ಕೊಕ್ಕರೆಯ ಗಾಯಕ್ಕೆ ಅವನಿಗೆ ತಿಳಿದಂತಹ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನನ್ನು ತಗೊಂಡು ಬಂದು ಹಾಕ್ತಾನೆ. ಲೈಕ್ ಒಂದು ಆಯುರ್ವೇದಿಕ್ ಅಂದರೆ ಸ್ವಲ್ಪ ಗಿಡದ ಎಲೆಗಳನ್ನು ಚಿಗುರನ್ನು ತಗೊಂಡು ಬಂದು ಅದರ ರಸವನ್ನು ಜಜ್ಜಿ ಅದನ್ನು ಆ ಗಾಯಕ್ಕೆ ಹಿಂಡ್ತಾನೆ. ಯಾರು? ಹರಿ. ಹಾಗೇನಾಗುತ್ತೆ, ಆ ಕೊಕ್ಕರೆಯ ನೋವು ಕಡಿಮೆ ಆಗುತ್ತೆ. ಕೊಕ್ಕರೆಗೆ ಏನಾಗುತ್ತೆ, ಅದರ ಪೇಯ್ನ್ ಏನಾಗುತ್ತೆ, ಡೌನ್ ಆಗುತ್ತೆ, ಕಡಿಮೆ ಆಗುತ್ತೆ. ಅದು ರಿಲೀಫ್ ಆಗುತ್ತೆ, ಒಂದು ಸ್ವಲ್ಪ ಲಿಟಲ್ ಅಂತ ಹೇಳ್ಬೋದು. ಅದು ಆತನಿಗೆ 3 ಬಾರಿ ತಲೆಬಾಗಿ. ಆ ಕೊಕ್ಕರೆ ಏನು ಮಾಡುತ್ತೆ, ಆ ಹುಡುಗ ಹೆಲ್ಪ್ ಮಾಡ್ತಾನಲ್ವ ಹರಿ, ಅದಕ್ಕೆ ಅದು ಏನು ಮಾಡುತ್ತೆ, ನಮಸ್ಕರಿಸಿ ಮೀನ್ಸ್ ಅದು ಏನು ಮಾಡುತ್ತೆ, ಥ್ಯಾಂಕ್ ಯು ಅನ್ನ ಹೇಳಿ ಅಲ್ಲಿಂದ ಹೊರ್ಟ್ ಹೋಗುತ್ತೆ. ದಟ್ ಸ್ಟೋಕ್ ವೆಂಟ್ ಅವೇ ಫ್ರಮ್ ದೇರ್. ಅದಾದಮೇಲೆ ದಿನಗಳು ಕಳೆದವು. ಹೀಗೆ ದಿನಗಳು ಉರುಳಿದವು. ಸಮ್ ಡೇಸ್ ಕಳೆದ ಮೇಲೆ ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟ.
ಅಂದರೆ ಡೇಸ್ ಗೋಸ್ ಆನ್. ಆ ಬಾಯ್ ಇರ್ತಾನಲ್ವ ಹರಿ, ಅವನು ಕೊಕ್ಕರೆಯನ್ನು ಮರ್ತೇ ಬಿಟ್ಟಿರ್ತಾನೆ, ಅದ್ರ ಬಗ್ಗೆ ಅವನು ಯೋಚನೆನೇ ಮಾಡಿರಲ್ಲ. ಒಂದು ದಿನ ಒನ್ ಡೇ ಏನಾಗುತ್ತೆ, ಒನ್ ಬ್ಯೂಟಿಫುಲ್ ಗರ್ಲ್ ಕೇಮ್ ನಿಯರ್ ದ ಹೌಸ್. ಯಾರ ಮನೆ ಹತ್ರ? ಹರಿ ಮನೆ ಹತ್ರ ಒಬ್ಬ ಸುಂದರಿಯಾದ ಹುಡುಗಿ ಬರ್ತಾಳೆ. ಬಂದು, ನನಗೆ ತಂದೆ ತಾಯಿ ಇಲ್ಲ, ಐ ಡೋಂಟ್ ಹ್ಯಾವ್ ಫಾದರ್ ಆ್ಯಂಡ್ ಮದರ್. ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪ ಇದ್ದಾನಂತೆ. ಇನ್ ದ ನೆಕ್ಸ್ಟ್ ವಿಲೇಜ್ ವಿ ಹ್ಯಾವ್ ಅಂಕಲ್ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಲೇಜ್ ಮೀನ್ಸ್ ದಟ್ ನಿಯರ್ ದಟ್ ವಿಲೇಜ್ ಲಿಟಲ್ ಫಾರ್ ಅವೇ ಅವರ ಚಿಕ್ಕಪ್ಪ ಕೂಡ ಇದ್ದಾನೆ ಅಂತ ಹೇಳ್ತಾಳೆ ಹುಡುಗಿ. ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ, ನಾನು ನನ್ನ ಚಿಕ್ಕಪ್ಪನನ್ನು ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿರಲು ನನಗೆ ಜಾಗ ಕೊಡ್ತೀಯಾ? ಕ್ಯಾನ್ ಯು ಗಿವ್ ಮಿ ಲಿಟಲ್ ಪ್ಲೇಸ್ ಟು ಸ್ಟೇ ಹಿಯರ್ ಟುಡೇ ನೈಟ್ ಅಂತ ಕೇಳ್ತಾಳೆ. ಯಾರು? ಆ ಸುಂದರವಾದಂತಹ ಹುಡುಗಿ, ದಟ್ ಬ್ಯೂಟಿಫುಲ್ ಗರ್ಲ್ ಆಸ್ಕ್ಡ್ ಹರಿ ಟು ಸ್ಟೇ ಇನ್ ದಟ್ ಹೋಮ್. ಆಕೆನಾಗುತ್ತೆ, ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾಗ್ತಾಳೆ. ಆ ಹುಡುಗಿ ಅವ್ರ ಮನೇಲೆ ಉಳ್ಕೊಳ್ತಾಳಲ್ವ, ಆ ಒಂದು ರಾತ್ರಿ ಅವಳೇನು ಮಾಡ್ತಾಳೆ, ಹರಿ ಫಾದರ್ ಆ್ಯಂಡ್ ಮದರ್ ಇರ್ತಾರಲ್ವ, ಅವ್ರಿಗೆ ಹೆಲ್ಪ್ ಮಾಡ್ತಾಳೆ ಎಲ್ಲ ಕೆಲಸದಲ್ಲೂ ಕೂಡ. ಮನೆ ಗುಡಿಸೋದಕ್ಕೆ, ಸಾರಿಸಿ ಚೊಕ್ಕಟ ಮಾಡಿ, ಶಿ ಕ್ಲೀನ್ಡ್ ಎವ್ರಿಥಿಂಗ್, ವೆಸಲ್ಸ್, ಮನೇನ ಕ್ಲೀನ್ ಮಾಡೋದು ಎಲ್ಲ ಕೂಡ ಹೆಲ್ಪ್ ಮಾಡ್ತಾಳೆ. ಯಾರಿಗೆ? ಆ ಒಂದು ಪೇರೆಂಟ್ಸ್ಗೆ. ಮರುದಿನ ನೆಕ್ಸ್ಟ್ ಡೇ ಏನಾಗುತ್ತೆ, ಆ ವೃದ್ಧ ದಂಪತಿಗಳು ಕೇಳ್ತಾರೆ, ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು, ಕ್ಯಾನ್ ಯು ಸ್ಟೇ ವಿತ್ ಅಸ್ ಅಂತ ಕೇಳ್ಕೊಳ್ತಾರೆ. ಯಾರು? ಹರಿ ಫಾದರ್ ಆ್ಯಂಡ್ ಮದರ್. ಆಗ ನಮ್ಮ ಮಗಳ ಹಾಗೆ ನೋಡ್ಕೊತೀವಿ, ಇಫ್ ಯು ಸ್ಟೇ ಹಿಯರ್ ವಿ ಲುಕ್ ಯು ಲೈಕ್ ಆರ್ ಡಾಟರ್ ಅಂತ ಹೇಳ್ತಾರೆ. ಆಗ ಹುಡುಗಿಯು ಕೂಡ ಶಿ ಅಗ್ರೀಡ್ ದ್ಯಾಟ್, ಅವಳು ಕೂಡ ಒಪ್ಕೊಳ್ತಾಳೆ. ಹಾಗೆಯೇ ಶಿ ಸ್ಟೇಡ್ ದೇರ್, ಅಲ್ಲೇನೆ ಉಳ್ಕೊಳ್ತಾಳೆ. ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟುತ್ತೆ. ಹರಿ ಸ್ಟಾರ್ಟೆಡ್ ಟು ಲವ್ ದಟ್ ಗರ್ಲ್. ಈ ವರ್ಷ ಮಳೆ ಬಾರದೇ ಇದ್ದರಿಂದ ತುಂಬ ಕ್ಷಾಮ ಬರುತ್ತೆ. ಕ್ಷಾಮ ಅಂದರೆ ರೈತರಿಗೆ ಮಳೆ ಬಂದರೆ ಮಾತ್ರ ಅವರು ಬೆಳೆನ ಬೆಳೀತಾರೆ. ಬಟ್ ಮಳೆ ಬರಲಿಲ್ಲ, ಆ ಕಾರಣಕ್ಕೆ ಅವರಿಗೆ ಸ್ವಲ್ಪ ಊಟಕ್ಕೆಲ್ಲ ಕೂಡ ತುಂಬ ಕಷ್ಟ ಆಯಿತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡ್ತಾ ಇದ್ದಾಗ, ಅಂದರೆ ದೇ ವರ್ ಸ್ಟ್ರಗ್ಲಿಂಗ್ ಫಾರ್ ಫುಡ್. ದಟ್ ಟೈಮ್ ಹುಡುಗಿ ಹೇಳ್ತಾಳೆ, 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಟ್ಬಿಡಿ, ಲೀವ್ ಮೀ ಫಾರ್ 3 ಡೇಸ್ ಇನ್ ಎ ರೂಮ್. ನಾನು ಅಲ್ಲಿ ನಿಮಗೆ ಪೀತಾಂಬರನ್ನೇ ಇದು ಕೊಡ್ತೀನಿ. ಐ ವಿಲ್ ವೇವ್ ದಟ್ ಸಿಲ್ಕಿ ಕ್ಲೋಸ್, ಅದನ್ನು ನಾನು ನಿಮಗೆ ಕೊಡ್ತೀನಿ. ವೆನ್ ಐ ವಿಲ್ ಗಿವ್ ಆಫ್ಟರ್ 3 days, ಬಟ್ ಐ ಹ್ಯಾವ್ ಒನ್ ಕಂಡೀಷನ್, ಯು ಶುಡ್ ನಾಟ್ ಕಮ್ ಇನ್ ದಟ್ ರೂಮ್. ಓಕೆ, ಶಿ ವಿಲ್ ಸ್ಟೇ ಅಲೋನ್ ಇನ್ ದಟ್ ರೂಮ್. ಆಗ ವೆನ್ ಯು ಆರ್ ಗಿವಿಂಗ್ ಫುಡ್, ನೀವು ಊಟವನ್ನು ಕೊಡಬೇಕಾದ್ರೆ ನನ್ನ ರೂಮಿನ ಬಾಗಿಲ ಬಳಿ ನನ್ನ ಊಟವನ್ನು ಇಡೀ ರಾತ್ರಿ ಹೊತ್ತು ನಾನು ಬಂದು ಅದನ್ನು ತಿನ್ಕೊತೀನಿ. ಐ ವಿಲ್ ಈಟ್ ದಟ್ ಫುಡ್ ಇನ್ ದ ನೈಟ್ ಅಂತ ಹೇಳ್ತಾಳೆ. ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲನ್ನು ಹಾಕ್ಕೊಳ್ತಾಳೆ. ಅದಾದ ನಂತರ ಏನಾಗುತ್ತೆ, ಅವಳ ಆದೇಶದ ಪ್ರಕಾರ ಶಿ ಆರ್ಡರ್ಡ್ ದಟ್ ನೋ ಬಡಿ ಶುಡ್ ನಾಟ್ ಎಂಟರ್ ಇನ್ ದಟ್ ರೂಮ್. ಯಾರೂ ಕೂಡ ಒಳಗಡೆ ಬರೋಂಗಿಲ್ಲ. ಆಗ ಎವ್ರಿ ಡೇ ದೇ ಯೂಸ್ ಟು ಕೀಪ್ ದ ಫುಡ್ ಫಾರ್ ದಟ್ ಗರ್ಲ್. ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡ್ತಾ ಇದ್ರು. ಯಾರು? ಹರಿ ಇಡ್ತಾ ಇದ್ದ. ಅವರ ಪೇರೆಂಟ್ಸ್ ಊಟವನ್ನು ತಯಾರು ಮಾಡ್ತಾ ಇದ್ರು. ಬೆಳಗ್ಗೆ ಎದ್ದು ಖಾಲಿ ತಟ್ಟೆಯನ್ನು ಹರಿ ಮತ್ತೆ ತಗೊಂಡು ಹೋಗ್ತಾ ಇದ್ದ. 3 ದಿನಗಳ ಬಳಿಕ, ಆಫ್ಟರ್ 3 days, ದಟ್ ಗರ್ಲ್ ಕೇಮ್ ಔಟ್. ಆ ಹುಡುಗಿ ಮನೆಯಿಂದ ಹೊರಗಡೆ ಬರ್ತಾಳೆ. ಅವಳ ಕೈಯಲ್ಲಿ ಒಂದು ಪೀತಾಂಬರವಿತ್ತು. ಪೀತಾಂಬರ ಅಂದರೆ ರೇಷ್ಮೆಯಿಂದ ನೇಯ್ದಂತಹ ಒಂದು ಬಟ್ಟೆ ಇತ್ತು. ಅದನ್ನು ತಗೊಂಡು ಹೋಗಿ ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಈ ಕ್ಲಾತನ್ನು ತಗೊಳ್ಳಿ, ಸಿಲ್ಕ್ ಕ್ಲಾತನ್ನು, ಇದನ್ನು ತಗೊಂಡು ಯು ಸೇಲ್ ದಟ್. ಶ್ರೀಮಂತ ಮೀನ್ಸ್ ರಿಚ್, ವ್ಯಾಪಾರ ಮಾಡ್ತಾ ಇರ್ತಾರಲ್ವ, ಟ್ರೇಡ್ ಮಾಡ್ತಾ ಇರ್ತಾರಲ್ವ, ಅವರಿಗೆ ಮಾರ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಆ ಹುಡುಗಿ. ಹರಿ ಏನು ಮಾಡ್ತಾನೆ, ಅದನ್ನು ಮಾರ್ಕೊಂಡು ಬರ್ತಾನೆ. ಪೀತಾಂಬರಕ್ಕೆ 100 ವರಹಗಳು ಸಿಕ್ಕಿದವು. ದೇ ಗಾಟ್ ಸೋ ಮೆನಿ 100 ವರಹಗಳು ಮೀನ್ಸ್
ನೂರಾರು ಮೀನ್ಸ್ ದೇ ಗಾಟ್ ಹಂಡ್ರೆಡ್ಸ್ ಆಫ್ ವರಾಹಗಳು ಸಿಕ್ಕಿದವು, ಕಾಯಿನ್ಸ್ ದೇ ಗಾಟ್. 1 ವರ್ಷ ವೆರಿ ಹ್ಯಾಪಿಲಿ ದೇ ಲಿವ್ಡ್. ಅವರು 1 ವರ್ಷ ತುಂಬಾ ಸುಖವಾಗಿ ಇದ್ದರು. ಹಾಗೇನಾಗುತ್ತೆ, ಮರು ವರ್ಷ ಕೂಡ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಇಯರ್ ಆಲ್ಸೋ ದೇ ಗಾಟ್ ಕ್ಷಾಮ ಮೀನ್ಸ್ ಬರಗಾಲ. ದೇರ್ ಇಸ್ ನೋ ಫುಡ್. ಮತ್ತೆ ಏನು ಮಾಡ್ತಾಳೆ ಆ ಹುಡುಗಿ, ಏನು ಮಾಡ್ತಾಳೆ, ಮತ್ತೆ 3 ದಿನ ಯಾರೂ ಒಳಗೆ ಬರಬೇಡಿ. ಶಿ ಸೆಡ್ ಅಗೈನ್ 3 days nobody should not come into that room ಅಂತ ಹೇಳಿ she went into that room and she locked the door. 1 ದಿನ ಕಳೀತು, 2 ದಿನ ಕಳೀತು, ಆ ಹುಡುಗಿ ಬಾಗಿಲನ್ನು ತೆಗೀಲಿಲ್ಲ. ಬಟ್ ಹರಿ ವಾಂಟೆಡ್ ಟು ಸಿ ಹರ್. ಆಗೇನು ಮಾಡ್ತಾನೆ, ಆ ಹುಡುಗಿಯನ್ನು ನೋಡಬೇಕು ಅಂತ ಅವನಿಗೆ ಅನಿಸುತ್ತೆ. ಅವನ ಕೈಯಲ್ಲಿ ಇರೋಕ್ಕಾಗಲ್ಲ ಆ ಹುಡುಗಿನ ನೋಡಿದೆ. ಹಾಗೇನು ಮಾಡ್ತಾನೆ, ಬಾಗಿಲನ್ನು ನೂಕಿ ಅವನು ಒಳಗಡೆ ಹೋಗಿ ಅವನ ಒಂದು ಪ್ರೇಮದ ವಿಷಯವನ್ನು, ನನ್ನ ಲವ್ ವಿಷಯವನ್ನು ಅವಳಿಗೆ ಹೇಳಬೇಕು ಅಂತ ಅಂದ್ಕೊಳ್ತಾನೆ. ಯಾರು? ಹರಿ. ಬಾಗಿಲನ್ನು ನೂಕಿ ಒಳಗೆ ಹೋಗ್ತಾನೆ. ಈ ಪುಶ್ ದ ಡೋರ್ ಆ್ಯಂಡ್ ಈ ವೆಂಟ್ ಇನ್ಸೈಡ್ ದ ರೂಮ್. ಆಶ್ಚರ್ಯ, ಈ ಗಾಟ್ ವೆರಿ ಸರ್ಪ್ರೈಸ್. ಅಲ್ಲಿ ಹುಡುಗಿ ಇರಲಿಲ್ಲ. ದೇರ್ ವಾಸ್ ನೋ ಗರ್ಲ್. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯ್ತಾ ಇತ್ತು. ಆ ಒಂದು ಸ್ಟ್ರೋಕ್ ಇತ್ತಲ್ವ, ಅದು ಸಿಲ್ಕ್ ಥ್ರೆಡ್, ಸಿಲ್ಕ್ ಆ್ಯಂಡ್ ಬೆಳ್ಳಿ ಮೀನ್ಸ್ ಸಿಲ್ವರ್ ಥ್ರೆಡ್ಡನ್ನು ಇಟ್ಕೊಂಡು ಆ ಪೀತಾಂಬರವನ್ನು ಅದು ನೇಯ್ತಾ ಇತ್ತು, ವೇವ್ ಮಾಡ್ತಾ ಇತ್ತು. ಯಾವುದು? ಕೊಕ್ಕರೆ ಸ್ಟ್ರೋಕ್. ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ. ಈ ಗಾಟ್ ಟು ನೋ ದಟ್ ಸ್ಟ್ರೋಕ್ ಇದೆ ಅಲ್ವಾ, ಅದು ಈ ಸೇವ್ ನೋ ದಟ್ ಬೈ ಆ ಒಂದು ಸ್ಟ್ರೋಕೇ ಆಗಿರುತ್ತೆ, ಆ ಕೊಕ್ಕರೆನೇ ಆಗಿರುತ್ತೆ. ಆಗ ಕೊಕ್ಕರೆ ಅಂತೂ ಕೊಕ್ಕರೆ ಹೇಳುತ್ತೆ, ನಾನು ಬೇಡ ಅಂತ ಹೇಳಿದ್ರು ಕೂಡ ಐ ಟೋಲ್ಡ್ ಯು ಟು ನಾಟ್ ಟು ಕಮ್ ಇನ್ ಟು ದ ರೂಮ್ ಬಟ್ ಯು ಎಂಟರ್ಡ್ ಇನ್ ಟು ದ ರೂಮ್. ಎಲ್ಲ ಹಾಳಾಯಿತು, ಯು ಸ್ಪಾಯ್ಲ್ಡ್ ಎವ್ರಿಥಿಂಗ್. ಹರಿ ತಲೆ ತಗ್ಗಿಸ್ದ. ಅವನೇನು ಮಾಡ್ತಾನೆ, ನಿಜ ಹುಡುಗಿಯಾಗಿದ್ದ ನೀನು ಕಾಪಾಡಿದ ಕೊಕ್ಕರೆಯೇ, ನಾನು ಸೇವ್ ಮಾಡಿದೆ ಅಲ್ವಾ, ಆ ಒಂದು ಕೊಕ್ಕರೆನೇ ನೀನು ಅಂತ ಅಂತಾನೆ ಆ ಹುಡುಗ. ನೀನೇ ನನಗೆ ಸೇವ್ ಮಾಡಿದೆ, ನನ್ನನ್ನು ಕಾಪಾಡಿದೆ, ನಿನಗೆ ಉಪಕಾರ ಮಾಡಬೇಕು ಅಂತ ನಾನು ಹುಡುಗಿಯಾಗಿ ಇಲ್ಲಿಗೆ ಬಂದೆ. ನೀನೀಗ ಒಳಗೆ ಬರದೇ ಇದ್ದಿದ್ರೆ, ನೀನು ಬರದೆ, ಇಫ್ ಯು ವೋಂಟ್ ಎಂಟರ್ ದಿಸ್ ರೂಮ್, ನಾನೇ ಈ ಪೀತಾಂಬರವನ್ನು ತಗೊಂಡು ಹುಡುಗಿಯಾಗಿ ಬಂದು ನಿನ್ನ ಹೆಂಡತಿ ಆಗ್ತಾ ಇದ್ದೆ. ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ನಾನು ಹುಡುಗಿಯಾಗುವಂತೆ ಇಲ್ಲ. ಹೋಗು, ಈಗ ಮುಗಿಯುತ್ತಾ ಬಂದಿರೋ, ಎಷ್ಟು ಈಗ ಮುಗಿದಿದೆ ಪೀತಾಂಬರ, ಅದನ್ನು ತಗೊಂಡೋಗಿ ನೀ ಸೇಲ್ ಮಾಡ್ಕೊಂಡು ಬಾ, ಮಾರ್ಕೊಂಡು ಬಾ. ನಮ್ಮ ಜೀವಮಾನ ಬಿಡಿ ಸಾಕಾಗುವಷ್ಟು ಹಣ ನಿಮಗೆ ಸಿಗುತ್ತೆ. ಎಷ್ಟು ದುಡ್ಡು ಬೇಕೋ ನಮಗೆ ಅಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳ್ತಾ ಕೊಕ್ಕರೆ ಅಲ್ಲಿಂದ ಮಾಯ ಆಗುತ್ತೆ, ಹಾರಿ ಹೋಗುತ್ತೆ. ಇದೇನೇ ಧನ್ಯವಾದ ಹೇಳಿದಂತಹ ಕೊಕ್ಕರೆ. ಇಲ್ಲಿ ನಮಗೆ ಅರ್ಥ ಆಗೋದು ಏನು ಅಂದರೆ, ಸ್ವಲ್ಪ ತಾಳ್ಮೆ ಇರಬೇಕು. ಯಾವ ರೀತಿಯಾಗಿ ಅಂದರೆ, ಇಲ್ಲಿ ಆ ಹಕ್ಕಿಯನ್ನು ಅವನು ಸೇವ್ ಮಾಡ್ದ, ಆದರೆ ಅವನಿಗೆ ತಾಳ್ಮೆ ಇರಲಿಲ್ಲ. ಆ ಕಾರಣಕ್ಕೆ ಆ ಎಲ್ಲ ಒಂದು ಸ್ಟೋರಿಯಲ್ಲೂ ಕೂಡ ಒಂದು ದುರಂತ ಕಾಣುತ್ತೆ. ಆ ಹರಿಗೆ ತನ್ನ ಅವಸರದ ಪರಿಣಾಮ ಹೀಗಾಯಿತು ಅನ್ನೋದು ಈ ಒಂದು ಸ್ಟೋರಿಯ ಮಾರಲ್.